ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸರ್ಕಾರದ ಶಕ್ತಿ ಯೋಜನೆ ಅಂತೂ ತುಂಬಾ ಶಕ್ತಿಯುತವಾಗಿ ಬಳಕೆ ಆಗ್ತಾ ಇದೆ. ಚಾಮರಾಜನಗರದಲ್ಲಿ ಸಾರಿಗೆ ಬಸ್ಗಳು ಫುಲ್ ರಶ್ ಆಗಿದೆ. ಎಲ್ಲಾ ಡಿಪೋಗಳಿಂದ ಮಹದೇಶ್ವರ ಬೆಟ್ಟಕ್ಕೆ ಬಸ್ ಅನ್ನ ಬಿಡಲಾಗಿದೆ. ಹೆಚ್ಚುವರಿಯಾಗಿ 200 ಬಸ್ಗಳ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಹೆಚ್ಚುವರಿಯಾಗಿ 200 ಬಸ್ಗಳನ್ನು ಬಿಟ್ಟಿದ್ದಾರೆ. ಮಾಮೂಲಿಗಿಂತ 4 ಪಟ್ಟು ಬಸ್ಗಳ ಓಡಾಟವನ್ನ ಹೆಚ್ಚಳ ಮಾಡಲಾಗಿದೆ. 3 ದಿನದಲ್ಲಿ 1.5 ಕೋಟಿ ಆದಾಯದ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಕಳೆದ ಬಾರಿ 3 ದಿನಕ್ಕೆ ಸುಮಾರು 75 ಲಕ್ಷ ಕಲೆಕ್ಷನ್ ಆಗ್ತಾ ಇತ್ತು. ಈಗ 1.5 ಕೋಟಿಯ ನಿರೀಕ್ಷೆಯಲ್ಲಿದ್ದಾರೆ ಅಲ್ಲಿನ ನಿಗಮದವರು. ಅಮಾವಾಸ್ಯೆ ಟೈಮ್ನಲ್ಲಿ 3 ದಿನ ಮೊದಲು 75 ಲಕ್ಷ ಕಲೆಕ್ಷನ್ ಆಗಿತ್ತು. ಈಗ 1.5 ಕೋಟಿ ಆಗಬಹುದು ಅಂತ ಕೆಎಸ್ಆರ್ಟಿಸಿ ವಿಭಾಗೀಯ ಅಧಿಕಾರಿ ಶ್ರೀನಿವಾಸ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಹೋಗ್ತಾ ಇದ್ದಾರೆ, ಅದರ ಜೊತೆಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಹೋಗ್ತಾ ಇದ್ದಾರೆ. ಉಚಿತ ಪ್ರಯಾಣ ಅನ್ನೋದ್ರ ರೀಸನ್ ಅಲ್ಲಿ ಮೇನ್ ಆಗಿ ಇರುವಂತದ್ದು. ಈ ಹಿಂದೆ ಎಲ್ಲ 75 ಲಕ್ಷ ಕಲೆಕ್ಷನ್ ಆಗ್ತಾ ಇತ್ತು. ಈ ಬಾರಿ 1.5 ಕೋಟಿ ಕಲೆಕ್ಷನ್ ಆಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ. ಬಿಕಾಸ್ ಇಲ್ಲಿ ಕಲೆಕ್ಷನ್ ಏನೇ ಆದ್ರೂ ಕೂಡ ಈಗ ಮಹಿಳೆಯರು ಬಂದ್ರು ಫ್ರೀ ಇರಬಹುದು. ಆದ್ರೆ ಕೆಎಸ್ಆರ್ಟಿಸಿಗೆ ಎಷ್ಟು ಅಂದ್ರೆ ಈಗ ಒಂದು 50 ಲಕ್ಷ ಕಲೆಕ್ಟ್ ಆದ್ರೆ ಅದನ್ನ ಸರ್ಕಾರ ಬರ್ಸ್ಕೊಡ್ಬೇಕಾಗತ್ತೆ. ಕೆಎಸ್ಆರ್ಟಿಸಿಗೆ ಏನ್ ಕಲೆಕ್ಟ್ ಆಗ್ತಾ ಇತ್ತು ಅದು ಕಲೆಕ್ಟ್ ಆಗಿ ಆಗುತ್ತೆ, ಆದ್ರೆ ಅದನ್ನ ಸರ್ಕಾರ ಕೊಡುತ್ತೆ ಅಷ್ಟೇ. ಮಹಿಳೆಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಈಗ ಏನೋ ಈ ಶಕ್ತಿ ಯೋಜನೆ ಒಂದು ಚಾಲನೆ ಆದಮೇಲೆ ನಮ್ಮ ಬಸ್ಸಲ್ಲಿ ಸ್ತ್ರೀಯರ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಎಲ್ಲಾನು. ಸೊ ಮುಂಚೆ ನಮಗೆ ಪ್ರತಿ ದಿವಸ ನಮ್ಮ ಡಿವಿಷನಲ್ಲಿ 1,75,000ರಿಂದ 1,80,000 ಜನ ಪ್ರಯಾಣ ಮಾಡ್ತಾಯಿದ್ರು. ಈಗ ಅದು 2,20,000ರಿಂದ 2,25,000 ಜನಕ್ಕೆ ಏರಿಕೆಯಾಗಿದೆ. ಅದು ಅಂದರೆ ಪ್ರತಿ ದಿವಸ ನಮ್ಮ 50,000 ಜನ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಚಿಕ್ಕಮಗಳೂರಿನ ಕೊಟ್ಟಿಗೆಹಾರದಲ್ಲಿ ಶಕ್ತಿ ಜಾತ್ರೆ ನಡೀತಾ ಇದೆ. ಕಾಫಿನಾಡ ಕೊಟ್ಟಿಗೆಹಾರದಲ್ಲಿ ಜನವೋ ಜನ. ಕಾಫಿನಾಡಲ್ಲೂ ಕೂಡ ಅಷ್ಟೇ, ಅದರಲ್ಲೂ ಸ್ಪೆಷಲಿ ಕೊಟ್ಟಿಗೆಹಾರದಲ್ಲಿ ತುಂಬಾ ರಶ್ ಆಗಿದ್ದಾವೆ ಬಸ್ಗಳು. ಬಸ್ಗೆ ಮುಗಿಬೀಳ್ತಾ ಇರುವಂಥದ್ದು ಮಹಿಳೆಯರು. ಧಾರವಾಡ, ಹುಬ್ಬಳ್ಳಿ, ಹಾಸನದಿಂದ ಬಂದಿದ್ದಾರೆ ಮಹಿಳೆಯರು. ಕೊಟ್ಟಿಗೆಹಾರ ಬಸ್ ಸ್ಟ್ಯಾಂಡ್ನಲ್ಲಿ 400ರಿಂದ 500 ಮಹಿಳೆಯರಿದ್ದಾರೆ. ಹೊರನಾಡ್ಲಿಗೆ ಹೋಗ್ಲಿಕ್ಕೆ, ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೋಸ್ಕರ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದಾರೆ. ಶಕ್ತಿ ಯೋಜನೆಯಿಂದ ಧಾರ್ಮಿಕ ಸ್ಥಳಗಳು ಫುಲ್ ರಶ್ ಆಗಿದ್ದಾವೆ. ರಾಜ್ಯದ ಬಹುತೇಕ ಧಾರ್ಮಿಕ ಸ್ಥಳಗಳು ರಶ್ ಆಗಿರುವಂಥದ್ದು. ಮಹಿಳಾ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದ್ದಾವೆ ಬಸ್ಗಳು. ನಿಮಗೆ ತೋರಿಸ್ತಾನೆ ಇದ್ದೀವಿ. ಇದು ಸ್ಪೆಷಲಿ ವೀಕೆಂಡು, ಅದರ ಜೊತೆಗೆ ಅಮಾವಾಸ್ಯೆ, ಎಳ್ಳಮಾವಾಸ್ಯೆ ಬೇರೆ, ಮಣ್ಣೆತ್ತಿನ ಅಮಾವಾಸ್ಯೆ ಬೇರೆ. ಸೊ ಈ ಸಂದರ್ಭ, ಅದರ ಜೊತೆ ವೀಕೆಂಡ್ನಲ್ಲೂ ಕೂಡ ಧಾರ್ಮಿಕ ಕ್ಷೇತ್ರಗಳಿಗೆ, ಪ್ರಸಿದ್ಧ ಪ್ರಖ್ಯಾತ ಧಾರ್ಮಿಕ ಕ್ಷೇತ್ರಗಳಿಗೆ ಮಹಿಳೆಯರಂತೂ ತಂಡೋಪತಂಡವಾಗಿ ಹೋಗ್ತಾ ಇದ್ದಾರೆ. ಫ್ರೀ ಅನ್ನುವ ಕಾರಣ ಪ್ರಯಾಣ ಬೇರೆ. ಧರ್ಮಸ್ಥಳ, ಉಡುಪಿ, ಮುರುಡೇಶ್ವರ, ಮೈಸೂರು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಹಂಪಿ, ಮಲೆಮಹದೇಶ್ವರ, ಸಿಗಂದೂರು, ಈ ರೀತಿಯಾಗಿ ಪ್ರಸಿದ್ಧ ಪ್ರಖ್ಯಾತ ದೇವಸ್ಥಾನಗಳಿಗೆ ಮಹಿಳಾ ಭಕ್ತರ ದಂಡೆ ಹರಿದು ಬರ್ತಾರೆ. ಮಲೆಮಹದೇಶ್ವರಕ್ಕೆ ಜನವೋ ಜನ ಬಸ್ನ ಕಿಟಕಿಯ ರಾಡನ್ನೇ ಮುರಿದಾಕ್ಬಿಟ್ಟಿದ್ದಾರೆ. ಜನ ಬಸ್ ಹತ್ತೋಕೆ ಭಾರಿ ನೂಕು ನಗುಲು. ಈ ಕೆಲಸ ಮಾತ್ರ ಮಾಡಬೇಡಿ. ಹತ್ತುವಂತ ಬರದಲ್ಲಿ ಡೋರ್ ಮುರಿದಾಕೋದು, ಆಮೇಲೆ ಆ ಗ್ಲಾಸ್ ಇರುತ್ತಲ್ಲ ಕಿಟಕಿ, ಅಲ್ಲಿಂದ ಎಲ್ಲ ಮಕ್ಕಳನ್ನೆಲ್ಲ ಹತ್ಸಕ್ ಹೋಗ್ತಾ ಇದ್ದಾರೆ. ಕೆಲವರು ಮಹಿಳೆಯರೇ ಹತ್ತಕ್ಕೆಲ್ಲ ಟ್ರೈ ಮಾಡ್ತಿದ್ದಾರೆ. ಈ ಟೈಮ್ನಲ್ಲಿ ಆ ರಾಡನ್ನ ಕಿತ್ತಾಕೋದು, ಆ ಗ್ಲಾಸ್ಗಳನ್ನೇ ಹೊಡೆದಾಕೋದು, ಈ ಪರಿಸ್ಥಿತಿ ಎಲ್ಲ ಎದುರಾಗ್ಬಿಟ್ಟಿದೆ. ಹತ್ತುವಂತ ಸಂದರ್ಭದಲ್ಲಿ ಫ್ರೀ ಓಕೆ, ಬಟ್ ಹೋಗ್ಬೇಕಾದ್ರೆ ಬಸ್ ಸಿಗೋದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಫುಲ್ ಎಲ್ಲ ಮಹಿಳೆಯರು, ಅಲ್ಲಿರುವಂತ ಜನರೆಲ್ಲ ನಾ ಮುಂದು ತಾ ಮುಂದು ಅಂತ ಹತ್ತಕ್ಕೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಸಾಕಷ್ಟು ಎಡವಟ್ಟುಗಳನ್ನ ಕೂಡ ಮಾಡ್ತಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲೂ ಕೂಡ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದಾರೆ, ಭಕ್ತರು ಬಂದಿರುವಂಥದ್ದು. ಅಮಾವಾಸ್ಯೆ ಬೇರೆ. ಇನ್ನೂ ಒಂದು ಕಡೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಕೂಡ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಧರ್ಮಸ್ಥಳಕ್ಕೆ ಯಾರೆಲ್ಲ ಹೋಗ್ತಾರೆ 90% ಅಷ್ಟು ಜನ ಕುಕ್ಕೆ ಸುಬ್ರಹ್ಮಣ್ಯಕ್ಕಂತೂ ಹೋಗೇ ಹೋಗ್ತಾರೆ. ಅಲ್ಲಿಂದ ಅಂದರೆ ಧರ್ಮಸ್ಥಳ ಮುಗಿಸ್ಕೊಂಡು ಸೀದಾ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಕೂಡ ಒಂದು ವಿಸಿಟ್ ಹಾಕಿ ಅಲ್ಲೂ ಕೂಡ ಪೂಜೆಯನ್ನು ಮಾಡಿಸಿ ಆಶೀರ್ವಾದವನ್ನು ಪಡ್ಕೊಂಡು ಬರ್ತಾರೆ.
ವೀಕೆಂಡ್ ನಲ್ಲಿ ಸಿಕ್ಕಾಪಟ್ಟೆ ಜನರಿಂದ ಫ್ರೀ ಸಂಚಾರ ಬಳಕೆ ಮಾಡಿಕೊಳ್ಳಲಾಗ್ತದೆ. ಅಂದ್ರೆ ಮಹಿಳೆಯರಿಂದ ಉತ್ತರ ಕನ್ನಡ ಜಿಲ್ಲೆಗೆ ಸಿಕ್ಕಾಪಟ್ಟೆ ಪ್ರವಾಸಿಗರು ಬರ್ತಾ ಇದ್ದಾರೆ. ಮುರುಡೇಶ್ವರ ಗೋಕರ್ಣದಲ್ಲಿ ಮಹಿಳಾ ಭಕ್ತರ ಸಂಖ್ಯೆ ಅಂತೂ ಫುಲ್ ಏರಿಕೆ ಆಗಿದೆ. ಒಂದು ಶಕ್ತಿ ಯೋಜನೆಯಿಂದ ಇನ್ನೊಂದು ಏನ್ ವರ್ಕೌಟ್ ಆಗ್ತಾ ಇದೆ, ಏನ್ ಪ್ಲಸ್ ಅಂತ ಗಮನಿಸೋದಾದ್ರೆ ಪ್ರವಾಸೋದ್ಯಮ ಇಲಾಖೆಗಂತೂ ಭಾರಿ ಬೂಸ್ಟ್ ಸಿಕ್ಕಂತ ಆಗ್ತಾ ಇದೆ ಟೂರಿಸಂಗೆ. ಅಂದ್ರೆ ಪ್ರಸಿದ್ಧವಾದಂಥ ದೇವಾಲಯಗಳಿಗೆ ಬರ್ತಾ ಇರುವಂಥದ್ದು, ಅದರ ಜೊತೆಗೆ ಈಗ ಬೀಚ್ಗಳಿಗೆಲ್ಲ ಹೋಗ್ತಾ ಇದ್ದಾರೆ, ಪ್ರವಾಸಿ ತಾಣಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗ್ತಾ ಇದ್ದಾರೆ. ಅಲ್ಲೂ ಕೂಡ ಅಷ್ಟೇ ವ್ಯಾಪಾರ ವಹಿವಾಟಿಗೆ ಹೆಚ್ಚಿನ ಲಾಭ ಆಗ್ತಾ ಇರುವಂಥದ್ದು. ನಾವು ಮುರುಡೇಶ್ವರಕ್ಕಂತೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಜನ. ಮುರುಡೇಶ್ವರಕ್ಕೆ ವೀಕೆಂಡ್ ನಲ್ಲಿ 6,000 to 7,000 ಮಹಿಳಾ ಭಕ್ತರು ಇರ್ತಾ ಇದ್ರು. ಈ ವಾರ ಸುಮಾರು 3,000ಕ್ಕೂ ಅಧಿಕ ಮಹಿಳಾ ಭಕ್ತರು ಉತ್ತರ ಕರ್ನಾಟಕ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರಂತೆ. ಆ ಸಂಖ್ಯೆ ಅಧಿಕವಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಮಗೆ. ಶಕ್ತಿ ಯೋಜನೆ ಎಫೆಕ್ಟ್ ಹಾಗೂ ಆಷಾಢ ಮಾಸ ಆರಂಭ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಭಕ್ತರು ಪ್ರವಾಸಿಗರಿಂದ ದೇವಾಲಯ ತುಂಬಿ ತುಳುಕ್ತಾ ಇದೆ. ಚಾಮುಂಡಿ ದೇವಿ ದರ್ಶನಕ್ಕೆ ಮುಂಜಾನೆಯಿಂದಲೇ ಭಕ್ತರು ಕ್ಯೂ ನಿಂತಿದ್ದಾರೆ. ಶಕ್ತಿ ದೇವತೆಯ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ, ಶಕ್ತಿ ದೇವತೆಯ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಶಕ್ತಿ ಯೋಜನೆಯನ್ನ ಬಳಸಿಕೊಂಡೇ ಬರ್ತಾ ಇದ್ದಾರೆ ನಮ್ಮ ಮಹಿಳೆಯರು. ಮೈಸೂರು ಮಂಡ್ಯ ದೇವಸ್ಥಾನಗಳಲ್ಲೂ ಕೂಡ ಅಷ್ಟೇ ಫುಲ್ ರಶ್. ಇದು ಆಷಾಢ ಮಾಸ ನಾವು ಹೇಳ್ತಾ ಇದ್ವಲ್ಲ, ಒಂದು ವೀಕೆಂಡು, ಅದರ ಜೊತೆಗೆ ಅಮಾವಾಸ್ಯೆ, ಅದರಲ್ಲೂ ಆಷಾಢ ಮಾಸ, ಎಳ್ಳಮಾವಾಸ್ಯೆ ಬೇರೆ. ಶಕ್ತಿ ದೇವತೆಗಳ ದೇವಸ್ಥಾನಗಳು ಫುಲ್ ರಶ್ ಆಗಿದ್ದಾವೆ. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನಕ್ಕೂ ಕೂಡ ಅಷ್ಟೇ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಆರತಿ ಉಕ್ಕಡ ಗ್ರಾಮದಲ್ಲಿರುವಂತಹ ಶ್ರೀ ಅಲಹ್ಯ ದೇವಿ ದೇಗುಲವೂ ಕೂಡ ರಶ್ ಆಗಿದೆ. ಚಾಮುಂಡಿ ಬೆಟ್ಟದಲ್ಲೂ ಭಾರಿ ಭಕ್ತ ಸಾಗರ ಬಂದು ಸೇರ್ತಾ ಇದೆ. ಇನ್ನು ಬೆಂಗಳೂರಿನ ದೇವಸ್ಥಾನಗಳು ಕೂಡ ಅಷ್ಟೇ ಫುಲ್ ರಶ್. ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾರೆ. ಅಮಾವಾಸ್ಯೆ ಆದ ಕಾರಣ ಭಾರಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಕೆಲವರು ಅನ್ಕೊಳ್ತಿರ್ಬೋದು, ಮಾಮೂಲಿಯಾಗಿ ಬರ್ತಾರೆ, ಅಮಾವಾಸ್ಯೆ ಅಲ್ವಾ, ಶಕ್ತಿ ದೇವತೆಗಳಿಗೆ ಸಾಮಾನ್ಯವಾಗಿ ಬರ್ತಾರೆ ಭಕ್ತರು ಅಂತ ಅನ್ಕೊಳ್ತಿರ್ಬೋದು. ಇಲ್ಲ, ಬಟ್ ಈಗ ಶಕ್ತಿ ಯೋಜನೆ ಇದೆಯಲ್ಲ, ಅದರಿಂದಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಕೆಲವರು ದೇವಸ್ಥಾನಕ್ಕೆ ಯಾವಾಗಲೂ ಹೋಗ್ತಾ ಇದ್ದಂಥವ್ರು ಹೇಳ್ತಾರಲ್ಲ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರನ್ನು ನೋಡಿರ್ಲಿಲ್ಲ ಅಂತ ಅರ್ಚಕರುಗಳು ಕೂಡ ಹೇಳ್ತಾ ಇದ್ರು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಈ ಹಿಂದೆ ಬರ್ತಾ ಇರಲಿಲ್ಲ. ಶಕ್ತಿ ಯೋಜನೆ ಎಫೆಕ್ಟ್ ಕೂಡ ಇರಬಹುದು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಇನ್ನು ಬೆಂಗಳೂರಿನ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದು ಬಂಡೆ ಮಹಾಕಾಳಿ ದೇವಸ್ಥಾನ, ಮಹಾಕಾಳಮ್ಮ ದೇವಸ್ಥಾನಕ್ಕೂ ಕೂಡ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ವೀಕೆಂಡ್ನಲ್ಲಿ ಟೆಂಪಲ್ ರೌಂಡ್ಗೆ BMTC ಬಸ್ಸನ್ನು ಹೆಚ್ಚಿನದಾಗಿ ಬಳಕೆ ಮಾಡ್ಕೊಳ್ತಾರೆ. ವೀಕೆಂಡ್ಸ್ ಅಂತ ಬಂದಂಥ ಟೈಮ್ನಲ್ಲಿ ಹೆಚ್ಚಿನದಾಗಿ BMTC ಬಸ್ಗಳ ಓಡಾಟ ಎಲ್ಲ ಇರ್ತಿರಲಿಲ್ಲ, ಜನರು ಕೂಡ ಖಾಲಿ ಹೊಡಿತಾ ಇತ್ತು. ಬಟ್ ಈಗ ಹಂಗಿಲ್ಲ ಪರಿಸ್ಥಿತಿ. BMTC ಬಸ್ಗಳು ರಶ್ಶೆ. ಈಗ ಮಂಡೇ ಟು ಫ್ರೈಡೇವರೆಗೂ ಯಾವ ರೀತಿಯಾಗಿ ಜನ ಹತ್ತುತ್ತಾ ಇದ್ರು ಬಸ್ಗಳಲ್ಲಿ, ಅದೇ ರೀತಿಯಾಗಿ ಈಗ ವೀಕೆಂಡ್ಸ್ಗಳಲ್ಲೂ ಕೂಡ ಜನ ಹತ್ತಿ ಓಡಾಡ್ತಾ ಇದ್ದಾರೆ, ಮಹಿಳೆಯರು ಸ್ಪೆಷಲಿ. ತೋರಿಸ್ತಾ ಇದ್ವಿ ಯಾವ್ಯಾವ ಧಾರ್ಮಿಕ ಕ್ಷೇತ್ರಗಳಿಗೆ ಯಾವ ರೀತಿಯಾಗಿ ಜನ ಬಂದು ಸೇರ್ತಾ ಇದ್ದಾರೆ. ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ, ತಂಡೋಪತಂಡವಾಗಿ ಬೇರೆ ಬೇರೆ ಊರುಗಳಿಂದೆಲ್ಲ ಬಂದು ದೇವರ ಆಶೀರ್ವಾದಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಶಕ್ತಿ ಯೋಜನೆಯ ಎಫೆಕ್ಟ್ ಇದು. ಅದು ಕಲಬುರಗಿಯ ಐತಿಹಾಸಿಕ ಗತ್ತರಗಿ ಕ್ಷೇತ್ರಕ್ಕೂ ಕೂಡ ಅಷ್ಟೇ ತಟ್ಟಿದೆ. ಭಾಗ್ಯವಂತಿ ಕ್ಷೇತ್ರಕ್ಕೆ ತಳ್ಳಲಿಕ್ಕೆ ಮಹಿಳೆಯರು ಹರಸಾಹಸ ಪಡ್ತಾ ಇದ್ದಾರೆ. ಅಲ್ಲಿ ಹೆಚ್ಚಿನದಾಗಿ ಬಸ್ ಸೌಲಭ್ಯ ಇಲ್ಲ. ಸಿಗೋ ಬಸ್ಸಲ್ಲೆಲ್ಲ ಫುಲ್ ಹತ್ಕೊಂಡೆಲ್ಲ ಹೋಗ್ತಾ ಇದ್ದಾರೆ. ಅಫಜಲ್ಪುರ ಬಸ್ ನಿಲ್ದಾಣದಲ್ಲಿ ಮಹಿಳಾ ಪ್ರಯಾಣಿಕರು ಹೆಚ್ಚಿನದಾಗಿ ಇರುವಂಥದ್ದು. ಸೊ ಹೀಗಾಗಿ ಫುಲ್ ರಶ್ ಆಗಿದೆ. ದಿನನಿತ್ಯ 20,000 ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು. ಈಗ 70% ಮಹಿಳಾ ಪ್ರಯಾಣಿಕರ ಸಂಖ್ಯೆ ಏರಿಕೆ ಆಗಿದೆ. 70% ಏರಿಕೆ ಆಗಿದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಓಡಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಗೆ ತೋರಿಸ್ತಾ ಇದ್ವಿ. ಈ ದೃಶ್ಯಾವಳಿಯನ್ನ ಗಮನಿಸಿ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಮಕ್ಕಳನ್ನೆಲ್ಲ ಫಸ್ಟ್ ಸೀಟ್ ರಿಸರ್ವ್ ಮಾಡಿಸ್ಲಿಕ್ಕೆ ಫಸ್ಟ್ ಖರ್ಚೀಪ್ ಎಲ್ಲ ಆಗ್ತಾ ಇದ್ರು. ಈ ಖರ್ಚೀಪ್ ಎಲ್ಲ ಕಿತ್ ಬಿಸಾಕ್ತಾರೆ ಅಂತ ಮಕ್ಕಳನ್ನೇ ಹಚ್ಚಿಬಿಡ್ತಾರೆ. ಮಕ್ಕಳನ್ನ ಕರ್ಕೊಂಬಂದಿರ್ತಾರಲ್ಲ,
ಆ ಮಗುಗೆಲ್ಲಾದರೂ ಏಟಾಗಿ ಅದ್ರ ಜೊತೆಗೆ ಆ ಬಸ್ಸಿನ ಗ್ಲಾಸ್ ಎಲ್ಲ ಒಡೆದಾಕುವಂಥ ಸಂದರ್ಭ, ಈ ರೀತಿಯಾಗೆಲ್ಲ ಎಡವಟ್ಟುಗಳು ಆಗ್ತಾ ಇದೆ. ಇದೇ ಆಗೋದು ಬೇಡ ಅಂತ ಫ್ರೀ ಬಸ್ ಪ್ರಯಾಣ ಸಿಕ್ಕಿದೆ ಅನ್ನುವ ಕಾರಣಕ್ಕೋಸ್ಕರ ಆತುರವಾಗಿ ಜನ ಮುಗಿಬೀಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎಡವಟ್ಟುಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಶಕ್ತಿ ಯೋಜನೆ ಗ್ಯಾರಂಟಿ ನಂಬರ್ 1 ಜಾರಿಯಾಗಿದೆ. ಅದಕ್ಕೆ ಯಾವ ರೀತಿಯಾಗಿ ಬಳಕೆ ಆಗ್ತಾ ಇದೆ, ಎಫೆಕ್ಟ್ ತಟ್ಟಿದೆ ಎಲ್ಲ ಕಡೆನೂ ಅನ್ನುವಂಥದ್ದನ್ನು ನೋಡ್ತಾ ಇದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ನವರು ಸ್ಪೆಷಲಿ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಸ್ತ್ರೀ ಶಕ್ತಿ ಸಂಘಗಳ ಸಾಲ ಮನ್ನಾ ಮಾಡ್ತೀವಿ ಅಂತ ಭರವಸೆ ಕೊಟ್ಬಿಟ್ರು ಭಾಷಣದಲ್ಲಿ. ಅದು ಪ್ರಣಾಳಿಕೆಯಲ್ಲೂ ಇಲ್ಲ, ಗ್ಯಾರಂಟಿಲೂ ಇಲ್ಲ. ಆದ್ರೆ ಅವ್ರ ಭಾಷಣದ ವೇಳೆ ಹೇಳ್ಬಿಟ್ರು. ಆದ್ರೆ ಆ ಕೋಲಾರದ ಮಹಿಳೆಯರು ಅವ್ರ ಭಾಷಣವನ್ನೇ ಆಧಾರವಾಗಿ ಇಟ್ಕೊಂಡು ನಾವಂತೂ ಸಾಲ ಕಟ್ಟಲ್ಲ, ಸಿಬ್ಬಂದಿಯನ್ನ ಕಟ್ಟಿ ಹಾಕ್ಲಿಕ್ಕೂ ಕೂಡ ಯತ್ನ ಮಾಡಿದ್ದಾರೆ. ಯಾರು ಸಾಲ ರಿಕವರಿಗೆ ಹೋಗಿದ್ದಾರೆ ಅವರನ್ನ ಸಾಲ ಕಟ್ಟಿ ಅಂತ ಹೋಗಿದ್ರೆ ದೊಣ್ಣೆ ಎಲ್ಲ ಹಿಡ್ಕೊಂಡ್ಬಿಟ್ಟು ಎದುರಿಸ್ಬಿಟ್ಟಿದ್ದಾರೆ. ಅದು ಯಾರು ತಗೊಳ್ತೀರಾ ತಗೊಳ್ಳಿ, ಈಗ ಬನ್ನಿ ಕೇಳಿ ಸಾಲವಾ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ. ಸಾಲ ಮನ್ನಾ ಆಗುತ್ತೆ ಅಂತ ಆವಾಜ್ ಬಿಡ್ತಾ ಇದ್ದಾರೆ. ಕೋಲಾರ ಜಿಲ್ಲೆ ಬೈರಕೂರು ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು. ದೊಣ್ಣೆಗಳನ್ನ ಹಿಡಿದು ಸಿಬ್ಬಂದಿಯನ್ನ ಹೊರ ಹಾಕಿದ್ದಾರೆ ಸ್ಥಳೀಯರು. ನಾವು ಸಾಲ ಕಟ್ಟಲ್ಲ, ನೀವು ಸಿದ್ದರಾಮಯ್ಯ ಅವರನ್ನ ಕೇಳಿ ಅಂತ ಕಿಡಿಕಾರ್ತಾ ಇದ್ದಾರೆ. ಕೋಲಾರ ಮಾಲೂರು ತಾಲೂಕಿನ ರಾಜೇನಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಸಾಲ ವಸೂಲಿಗೆ ಹೋಗಿದ್ದಂತ ಅಧಿಕಾರಿ ಫುಲ್ ತಂಡ ಹೊಡೆದಿದ್ದಾರೆ. ತಿರುಮಲೇಶ ಗೌಡ್ರನ್ನ ಊರಿಂದ ಹೊರ ಹಾಕಿದ್ದಾರೆ ಮಹಿಳೆಯರು. ಸಾಲ ಮರುಪಾವತಿ ಮಾಡೋದಿಲ್ಲ ಅಂತ ಗಲಾಟೆಯನ್ನ ಮಾಡಿ ಕಳಿಸಿದ್ದಾರೆ ಮಹಿಳೆಯರು. ಡಿಸಿಸಿ ಬ್ಯಾಂಕ್ ಸಿಬ್ಬಂದಿಗೆ ತಲೆನೋವಾಗಿರುವಂತದ್ದು ಈ ಸಾಲ ವಸೂಲಿ. ಸಿದ್ದರಾಮಯ್ಯನವರೇ ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡಬೇಕು. ಈಗ ಮಾಡ್ತಾರೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡಬೇಕು. ಬಿಕಾಸ್ ಅವರು ಭಾಷಣ ಮಾಡಬೇಕಾದ್ರೆ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಿದ್ದ ಹಾಗೆ ಸ್ತ್ರೀ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಹೇಳಿದ್ನಲ್ಲ ಅವಾಗಲೇ, ಪ್ರಣಾಳಿಕೆಯಲ್ಲಿ ಇಲ್ಲ, ಗ್ಯಾರಂಟಿಲಿಲ್ಲ. ಬೇಕಿದ್ರೆ ಬಜೆಟ್ ಅಲ್ಲಿ ಏನಾದರೂ ಜಾರಿಗೆ ತರ್ತಾರಾ ನೋಡ್ಬೇಕು. ಬಿಕಾಸ್ ಜುಲೈ 3 ಬಜೆಟ್ ಅಧಿವೇಶನ, ಜುಲೈ 7ನೇ ತಾರೀಕು ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಸೊ ಸ್ತ್ರೀ ಶಕ್ತಿ ಸಾಲಗಳ ಮನ್ನಾ ಅಂತ ಹೇಳಿದ್ರಲ್ಲ, ಅದನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಏನಾದರೂ ಮಾತುಕತೆ ಆಗಿದೆಯಾ, ಚರ್ಚೆಗಳಾಗಿದೆಯಾ? ಅದನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಸಾಲ ಮನ್ನಾ ಮಾಡುವಂತ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನ ಪಡ್ತಾರಾ? ಒಂದು ಸ್ಟೇಟ್ಮೆಂಟ್ ಬರ್ಬೇಕೀಗ ಸಿದ್ದರಾಮಯ್ಯನವರಿಂದ. ಇಲ್ಲಾಂದ್ರೆ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಕೋಲಾರ ಭಾಗದಲ್ಲಂತೂ ಮಹಿಳೆಯರು. ನಿಮಗೆ ತೋರಿಸ್ತಾ ಇದೀವಿ ನೋಡಿ, ಹೆಂಗ್ ತರಾಟೆಗೆ ತೆಗೆದುಕೊಂಡಿದ್ದಾರೆ, ಕೋಲು ದೊಣ್ಣೆಲೆಲ್ಲ ಇಟ್ಕೊಂಡಿದ್ದಾರೆ. ಅಧಿಕಾರಿಗಳು ಪಾಡಿ ಹೇಳಿ ಪಾಪ. ಒಂದ್ ಕಡೆ ಸಾಲವನ್ನ ರಿಕವರಿ ಮಾಡಬೇಕು, ಇನ್ನು ಒಂದ್ ಕಡೆ ಅವ್ರು ಬೇರೆ ಸಾಲ ಕೊಡೋದಿಲ್ಲ ಅಂತ, ಆದ್ರೆ ಕಟ್ಟೋದಿಲ್ಲ ಅಂತ ಕೂತ್ಕೊಂಡಿದ್ದಾರೆ. ಮಹಿಳೆಯರ ಕೈ ಕಾಲು ಹಿಡ್ದಾದ್ರೂ ಕೂಡ ಸಾಲ ವಸೂಲಿ ಮಾಡ್ತೀವಿ, ಸಾಲ ಕಟ್ಲಿಲ್ಲ ಎಂದಾದ್ರೆ ಬ್ಯಾಂಕ್ಗಳೆಲ್ಲ ನಾಳೆನೆ ಮುಚ್ಚೋಗ್ಬಿಡ್ತವೆ. ನ್ಯೂಸ್ 18ಗೆ ಕೋಲಾರ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿರುವಂತ ಗೋವಿಂದೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3 ಲಕ್ಷ ಮಹಿಳೆಯರಿಗೆ 750 ಕೋಟಿಗೂ ಅಧಿಕ ಸಾಲವನ್ನ ನೀಡಲಾಗಿದೆ. ಕೋಲಾರ ಡಿಸಿಸಿ ಬ್ಯಾಂಕ್ ಅಲ್ಲಿ 750 ಕೋಟಿಗೂ ಹೆಚ್ಚಿನ ಸಾಲವನ್ನ ಕೊಡಲಾಗಿದೆ ಸ್ತ್ರೀ ಶಕ್ತಿ ಸಂಘಗಳಿಗೆ. ಮಹಿಳೆಯರ ಮೇಲೆ ಯಾವುದೇ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಆಗೋದಿಲ್ಲ, ದಯವಿಟ್ಟು ಸಾಲ ಮರುಪಾವತಿ ಮಾಡಿ ಅಂತ ಗೋವಿಂದೇಗೌಡರು ಡಿಸಿಸಿ ಅಧ್ಯಕ್ಷರು ಕೇಳ್ಕೊಳ್ತಾ ಇದ್ದಾರೆ. ಅವ್ರು ಒಂದ್ಸಲಿ ಕೇಳ್ಬೇಕು ಪಾಪ, ಸಿದ್ದರಾಮಯ್ಯನವ್ರನ್ನ ಹೋಗಿ ಒಂದು ಕ್ಲಾರಿಟಿ ಕೊಡಿ ಸರ್ ಇದ್ರ ಬಗ್ಗೆ ಅಂತ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಘುರಾಜ್ ಗೋವಿಂದೇಗೌಡರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಗೋವಿಂದೇಗೌಡರು ಏನ್ ಹೇಳಿದ್ರು ಕೇಳೋಣ. ಜಿಲ್ಲೆಯಲ್ಲಿ ಮಹಿಳಾ ಸ್ತ್ರೀ ಶಕ್ತಿ ಸಂಘಗಳ ಸಾಲ ಮನ್ನಾಕ್ಕೆ ಸಾಕಷ್ಟು ಈಗ ಒತ್ತಾಯ ಇರುವಂಥದ್ದು. ಏನು ಕೋಲಾರದಲ್ಲಿ ಆರಂಭವಾದಂಥ ಈ ಒಂದು ಆಂದೋಲನ ಈಗ ಮಾಲೂರು ಮತ್ತೆ ಮುಳಬಾಗಿಲು ಕೂಡ ವ್ಯಾಪಿಸಿದೆ. ಮತ್ತೆ ಈಗ ಸಾಲ ಕಟ್ಟೋದಿಲ್ಲ ಅಂತಕ್ಕಂಥ ಈಗ ಒಂದು ಮಾತನ್ನ ಈಗ ಮಹಿಳಾ ಸಂಘದ ಸದಸ್ಯರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಈಗ ಸ್ವತಃ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದಗೌಡ. ಸರ್ಕಾರದ ನಿಯಮಗಳು ನೀತಿಗಳು ಸರ್ಕಾರದ ವತಿಯಿಂದ ಆಗುವಂಥ ಮಾತುಗಳಿಗೂ ಬ್ಯಾಂಕ್ ಸಂಬಂಧ ಇಲ್ಲ. ಕಾರಣ ಸರ್ಕಾರದಿಂದ ಯಾವುದೇ ಹಣ ನಮ್ಮ ಬ್ಯಾಂಕ್ ಬರೋದು, ಬಡ್ಡಿ ಮಾತ್ರ ಬರ್ತದೆ. ಇವತ್ತು ನಾವು ಇಲ್ಲಿ ಸಾರ್ವಜನಿಕವಾಗಿರುವಂಥ ಡಿಪಾಸಿಟಿಂದ ಉಳಿತಾಯ, ಆಮೇಲೆ ನಬಾರ್ಡ್ ಅಫೆಕ್ಸ್ ಬ್ಯಾಂಕ್ ಸಾಲ ಕೊಟ್ಟು ಹೆಣ್ಮಕ್ಳು ಕೊಟ್ಟಿರೋದು. ಹೆಣ್ಮಕ್ಳು ಏನಾದರೂ ಈಗ 8-9 ವರ್ಷ ಬ್ಯಾಂಕ್ ಉಳಿಸಿದ್ದಾರೆ, ಇಡೀ ರಾಜ್ಯಕ್ಕೆ ದೇಶಕ್ಕೆ ಕೀರ್ತಿ ತಂದು ಕೊಟ್ಟಿದ್ದಾರೆ. ಇವತ್ತು ಸಾಲ ಕಟ್ಟೋಕ್ಕಾಗಲ್ಲ ಅಂದ್ಕೊಂಡು ಹೆಣ್ಮಕ್ಳು ಆಟಕ್ಕೆ ಬಿದ್ದರೆ ಇದು ಬ್ಯಾಂಕು ನಾಳೆನೇ ಮುಚ್ಚೋಗ್ತದೆ. ನಾನು ಎಲ್ಲ ತಾಯಂದ್ರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಬ್ಯಾಂಕ್ ಇದು ಸಾಲ ಮನ್ನಾ ಆಗ್ತದೋ ಆಗಲ್ವೋ ಅನ್ನೋಂಥ ಪ್ರಶ್ನೆ ನನ್ನ ಮುಂದೆ ಇಲ್ಲ ಇತ್ತು. ನೀವು ಉಳಿಸ್ಕೊಂಡೋಗಿ ಬ್ಯಾಂಕು, ನೀವು ಕಟ್ಟಿರೋ ಬ್ಯಾಂಕು, ನಿಮ್ಮ ಋಣದಲ್ಲಿರೋಂಥ ಬ್ಯಾಂಕು, ನೀವು ಸಾಲ ಕಟ್ಕೊಂಡೋಗಿ ನೀವು ಕಟ್ಟಲಿಲ್ಲ ಅಂದರೆ ನಾಳೆನೇ ಬ್ಯಾಂಕ್ ಬೇಗ ಬೀಳ್ತದೆ, ಆರ್ಥಿಕವಾಗಿ ದೊಡ್ಡ ಹೊಡೆತ ಬೀಳ್ತದೆ ಬ್ಯಾಂಕ್ಗೆ. ನಿಮ್ಮಿಂದ ಬ್ಯಾಂಕ್ ಮುಚ್ಚೋಗೋಂಥ ಪರಿಸ್ಥಿತಿ ಬರ್ತದೆ. ಎಲ್ಲ ತಾಯಂದಿರು ಕೈ ಮುಗಿದು ಕೇಳ್ಕೊಳ್ಳೋದಂದ್ರೆ ಸಾಲ ಕಟ್ಟಿ ನಿಮ್ಮ ಬ್ಯಾಂಕ್ ನೀವು ಉಳಿಸ್ಕೊಂಡೋಗಿ. ಸಾಲ ಮನ್ನಾ ಅಂತ ವಿಚಾರ ಇರೋದು ಅದು ಸಿದ್ದರಾಮಯ್ಯನವರ ಅಂಗಳದಲ್ಲಿ, ಅದಕ್ಕೂ ನನಗೆ ಸಂಬಂಧ ಇಲ್ಲ. ನಾನು ಎಲ್ಲ ಹೆಣ್ಣುಮಕ್ಳಲ್ಲಿ ಕೇಳ್ಕೊಳ್ಳೋ ಸಾಲ ಕಟ್ಟಿ ಅಂತ ಹೇಳಿ.
ಸರ್, ಈಗ ನಮ್ಮ ಕೋಲಾರ ಜಿಲ್ಲೆ ಸೇರಿದಂತೆ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಯಲ್ಲಿ ಕೂಡ ಸಾಲ ಮರುಪಾವತಿ ಏನು ಸೂಕ್ತ ಸಮಯದಲ್ಲಿ ಆಗ್ತಾರೆ ಅಂತ ಮಾಹಿತಿ ಇದೆ. ಈಗ ಎಷ್ಟು ಸಾಲವನ್ನು ಕೊಟ್ಟಿದ್ದೀರಾ, ಎಷ್ಟು ಕಂತು ಬಾಕಿ ಹಣ ಇವಾಗ ಏನು ಮಹಿಳೆಯರು ಇಟ್ಕೊಂಡಿರುವಂಥದ್ದು ಸರ್? ಈಗ ಪ್ರತಿ ಕಂತು ಬಾಕಿ ಇದೆ ಅಂತ ಹೇಳಕ್ಕೆ ನಾನು ರೆಡಿ ಇಲ್ಲ, ಅದು ಮಾಹಿತಿ ತಗೋಬೇಕು. ಒಟ್ಟಾರೆ ಹೆಣ್ಣು ಮಕ್ಕಳಿಂದ ಈಗ ಸಾಲ ಈ ತಿಂಗಳಿಂದ ಇದು ಶುರುವಾಗಿರೋದು, ಮೊದಲಿಂದ ಏನಲ್ಲ. ಈ ತಿಂಗಳ ಸರ್ಕಾರ, ಹೊಸ ಸರ್ಕಾರ ಬಂದ ಮೇಲೆ ಶುರುವಾಗಿರೋಂಥ ಒಂದು ಆಂದೋಲನ ಇಲ್ಲ. ಭಾಳ ಮಾರ್ಚಿಗೆ ನಮ್ಮ 99.98% ವಸೂಲಿ, 99%, ವಸೂಲಿ, 100%ಗೆ 0.2% ಮಾತ್ರ ಇಲ್ಲ ನಮ್ಮ ವಸೂಲಿ. ಅಷ್ಟು ಪ್ರಾಮಾಣಿಕ ಕಟ್ಟಿರೋಂಥ ಹೆಣ್ಣು ಮಕ್ಕಳು ಅರ್ಥ ಆಗ್ತದೆ. ಬರೀ ಒಂದು ತಿಂಗಳಿಂದ ನಡೀತಾ ಇರೋಂಥ ಆಂದೋಲನ ಹಿಂದೆ ನಡೆಯುವಂಥದ್ದು. ಅದಕ್ಕೆ ಹೆಣ್ಣುಮಕ್ಕಳಲ್ಲಿ ನಾನು ಕಳಕಳಿಯಿಂದ ಮನೆ ಮಾಡ್ಕೊಂಡು ಎಲ್ಲ ಸಾಲ ಕಟ್ಟಿದ್ದೆ. ಎಲ್ಲನೂ ಮಾಡ್ತೀವಿ, ಬ್ಯಾಂಕ್ ಉಳಿಸ್ಕೋಬೇಕಲ್ಲ ನಾವು. ಅವ್ರ ಕೈ ಕಟ್ತೀವಿ, ಕಾಲು ಕಟ್ತೀವಿ, ಕೈ ಮುಗಿತೀವಿ, ಎಲ್ಲ ಮಾಡ್ತೀವಿ. ನೋಡ್ರಿ, ಹೆಣ್ಣು ಮಕ್ಕಳ ಮೇಲೆ ಏನ್ರಿ ಕಾನೂನು ಕ್ರಮ ತಗೊಳ್ಳೋದು ನಾವು? ಎಲ್ಲದಕ್ಕೂ ಕಾನೂನು ಅಸ್ತ್ರ ಅಲ್ಲ. ಕೈ ಮುಗಿದು ಕಾಲು ಹಿಡ್ಕೊಂಡು ಅಮ್ಮ ನಮ್ಮ ಸಾಲ ಕಟ್ಟೋದು ಕೇಳ್ಕೊತೀವಿ. ಇದಿಷ್ಟು ಏನು ಕೋಲಾರ ಚಿಕ್ಕಬಳ್ಳಾಪುರ DCC ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಗೌಡ್ರ ಮಾತು. ರಘುರಾಜ್, ನ್ಯೂಸ್ 18 ಕೋಲಾರ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಘುರಾಜ್, ಒಂಥರ ಪೀಕ್ಲಾಟ ಪಾಪ DCC ಬ್ಯಾಂಕ್ ಸಿಬ್ಬಂದಿಗೆ ಸಾಲವನ್ನ ಕೇಳಿಕ್ ಹೋದಂತ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯನವ್ರು ಕ್ಲಾರಿಟಿ ಕೊಡೋವರೆಗೂ, ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡೋವರೆಗೂ ಮೋಸ್ಟ್ ಪ್ರಾಬಬ್ಲಿ ಇದು ಹಿಂಗೆ ಮುಂದುವರಿಯುತ್ತೆ ಅಂತ ಕಾಣಿಸುತ್ತೆ ಅಲ್ಲಿ ಕೋಲಾರ ಜಿಲ್ಲೆಯಲ್ಲಿ. ಖಂಡಿತ ಪೃಥ್ವಿ, ಏನು ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಮಹಿಳಾ ಸಂಘಗಳಿಗೆ ಸಾಲವನ್ನು ಕೊಟ್ಟಿರುವಂತದ್ದು. ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಕೇವಲ 2,000 ಕೋಟಿ ಸಾಲವಾದ್ರೆ ಅದರಲ್ಲಿ ಇರ್ತಕ್ಕಂಥದ್ದು 700 ಕೋಟಿ ಕೋಲಾರ ಜಿಲ್ಲೆಯ ಒಂದಕ್ಕೆ ಈ ಒಂದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸಾಲವನ್ನು ಕೊಟ್ಟಿರುವಂತದ್ದು. ಈಗ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ ಪ್ರಕಾರ ಆಧರಿಸಿ ಈಗ ಮಹಿಳೆಯರು ಎಲ್ಲರೂ ಕೂಡ ಸಾಲವನ್ನ ಮನ್ನಾ ಮಾಡಬೇಕು, ಅದುವರೆಗೂ ಕೂಡ ನಾವು ಸಾಲವನ್ನು ಕಟ್ಟೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇರುವಂತದ್ದು. ಆದ್ರೆ ಈಗ ಬ್ಯಾಂಕಿಂಗ್ ವ್ಯವಸ್ಥೆನ ನಾವು ನೋಡೋದಾದ್ರೆ ಅದು ಕೊಟ್ಟು ಮತ್ತೆ ತಗೊಳ್ಳುವಂತ ವ್ಯವಸ್ಥೆ ಆಗಿರುತ್ತೆ. ಬೇರೆಯವ್ರಿಗೂ ಕೂಡ ಸಾಲ ಕೊಡುವಂತಹ ಅನಿವಾರ್ಯತೆ ಬ್ಯಾಂಕಿಗೆ ಇರುತ್ತೆ. ಆದ್ರೆ ಸಾಲ ಮರುಪಾವತಿ ಆದ್ರೆ ಹೋದಲ್ಲಿ ಅವರು ಕೂಡ ಅವರ ಹೆಡ್ ಆಫೀಸ್ಗೆ ಅಮೌಂಟ್ ಅನ್ನ ರಿಫಂಡ್ ಮಾಡ್ಬೇಕಾಗಿರುತ್ತೆ. ಸೊ ಇಂಥದೆಲ್ಲ ಒಂದು ಏನು ಕ್ಲಿಷ್ಟಕರ ಪರಿಸ್ಥಿತಿ ಈಗ ಅಧಿಕಾರಿಗಳು ಬಂದಿರುವಂತದ್ದು. ಅವ್ರೀಗ ಸಾಮಾನ್ಯವಾಗಿ ಈಗ ಏನು ಗ್ರಾಮಗಳಿಗೆ ವಸೂಲಿ ಮಾಡ್ಲಿಕ್ಕೆ ಅಂತ ಹೋದಾಗ ಈಗ ಮಹಿಳೆಯರು ಸಾಕಷ್ಟು ಒಂದು ಪ್ರತಿರೋಧನ ಒಡ್ಡಿ ಅವರನ್ನ ಒಂದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ರು. ಆದ್ರೆ ನಿನ್ನೆಯಿಂದ ಈ ಒಂದು ಪ್ರತಿಭಟನೆ ತಾರಕಕ್ಕೇರಿದೆ. ಅಧಿಕಾರಿಗಳನ್ನ ಒಂದ್ ಕಡೆ ದಾರದಿಂದ ಹಿಡಿದು ಕಟ್ಟಾಗ್ಲಿಕ್ಕೆ ಹೋಗ್ತಾರೆ. ಈಗ ದೊಣ್ಣೆಗಳನ್ನ ಹಿಡ್ಕೊಂಡು ಅವ್ರಿಗೆ ಹೊಡಿಲಿಕ್ಕೆ ಹೋಗೋದು, ಮತ್ತೆ ಅವ್ರಿಗೆ ಬೆದರಿಕೆಯನ್ನು ಹಾಕುವಂಥದ್ದು, ಮತ್ತೆ ಕೆಲವರು ಮಹಿಳೆಯರು ನಾವು ಆತ್ಮಹತ್ಯೆನ ಮಾಡ್ಕೊಳ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗ್ಲೇನೆ ಈಗ ಸರ್ಕಾರ, ರಾಜ್ಯ ಸರ್ಕಾರ ಮತ್ತೆ ಏನು ಸಹಕಾರ ಇಲಾಖೆ ಏನ್ ಮಂತ್ರಿಗಳೇನಿದ್ದಾರೆ ಅವರು ಇದ್ರ ಬಗ್ಗೆ ಒಂದು ಮುತುವರ್ಜಿಯನ್ನ ವಹಿಸಿ ಕನಿಷ್ಠ ಏನು ಅಂತಂದ್ರೆ ಬ್ಯಾಂಕ್ ನ ಒಂದು ಉಳಿವಿನ ಪ್ರಶ್ನೆ ಕೂಡ ಇದಾಗಿರುತ್ತೆ. ಯಾಕಂತಂದ್ರೆ ಈ ಒಂದು ಸಹಕಾರ ಒಂದು ಪರಿಸ್ಥಿತಿ, ಒಂದು ಸಹಕಾರ ಬ್ಯಾಂಕ್ಗಳಲ್ಲಿ ಜನರನ್ನ ನಂಬ್ಕೊಂಡು ಲೋನ್ ಅನ್ನು ಕೊಟ್ಟಿರ್ತಾರೆ. ಯಾವ ತರ ಶ್ಯೂರಿಟಿ ಕೂಡ ಇರೋದಿಲ್ಲ. ಯಾಕಂದ್ರೆ 10 ಜನ ಸೇರ್ಕೊಂಡು ಒಂದು ಸಂಘನ ಸ್ಥಾಪನೆ ಮಾಡ್ಕೊಂಡಿರ್ತಾರೆ. ಸೊ ಅಂತವ್ರಿಗೋಸ್ಕರ ಈ ಒಂದು ಬ್ಯಾಂಕ್ ಸ್ಥಾಪನೆ ಆಗಿರುತ್ತೆ. ಹಾಗಾಗಿನೇ ಸರ್ಕಾರ ಇದ್ರ ಬಗ್ಗೆ, ಎಸ್ಪೆಷಲಿ ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಾಗಿರುತ್ತೆ. ಯಾಕಂದ್ರೆ ಅವರು ಚುನಾವಣಾ ಪೂರ್ವದಲ್ಲಿ ಒಂದು ಭರವಸೆ ಕೊಟ್ಟಿದ್ರು, ಸಾಲವನ್ನ ಮನ್ನಾ ಮಾಡ್ತೀವಿ ಅಂತಕ್ಕಂಥ ಅದೇ ನಿರೀಕ್ಷೆಯಲ್ಲಿ ಕೂಡ ಈಗ ಮಹಿಳೆಯರು ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ರಘುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನಲ್ಲಿ ಮತ್ತೆ ಮುಖ್ಯಮಂತ್ರಿ ಸ್ಥಾನದ ಕಿತ್ತಾಟ ಶುರುವಾಗಿದೆ. DK ಶಿವಕುಮಾರ್ CM ಆಗಬೇಕು ಅಂತ ಹೇಳಿದ್ದಾರೆ ಶಾಸಕ ತಮ್ಮಯ್ಯ ಅವರು. ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಮಹದೇವಪ್ಪ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಆಯ್ಕೆ ಆಗಿದ್ದಾರೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ. 3 ಬಾರಿ ಪುನರುಚ್ಚಾರ ಮಾಡಿದ್ದಾರೆ ಸಚಿವ ಮಹದೇವಪ್ಪ ಅವರು. ಸಿದ್ದರಾಮಯ್ಯನವರ ಬೆಂಬಲಿಗರು ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರೆ. DK ಶಿವಕುಮಾರ್ ಅವರ ಬೆಂಬಲಿಗರು ಅವ್ರು ಚೇಂಜ್ ಅಂದ್ರೆ ನೆಕ್ಸ್ಟ್ DK ಶಿವಕುಮಾರ್ ಅವರಿಗೂ ಕೂಡ ಅವಕಾಶ ಇದೆ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಮಹದೇವಪ್ಪ ಅವರು ಇವತ್ತು ಏನ್ ಮಾತನಾಡಿದ್ರು ನೋಡೋಣ. ಕೋರಿಕೆ ಏನು ಅಂತ ಹೇಳಿದ್ರೆ, ಬಹಳ ನಮಗೆಲ್ಲ ಟಿಕೆಟ್ ನೀಡಿ ನಮಗೆಲ್ಲ ಸಹಕಾರ ಮಾಡಿದ್ದಾರೆ ನಮ್ಮ DK ಸಾಹೇಬರು. ನಮ್ಮ DK ಸಾಹೇಬ್ರಿಗೆ ಒಂದ್ಸಲಿ ಕರ್ಕೊಂಡ್ಬರ್ತೀವಿ. ಅವ್ರಿಗೊಂದು ಆಶೀರ್ವಾದ ಮಾಡ್ಬಿಡಿ ಗುರುಗಳೇ, ಸದ್ಯದಲ್ಲೇ ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತ ಅವ್ರಿಗೊಂದು ಆಶೀರ್ವಾದ ಮಾಡ್ಬಿಟ್ರೆ ನಮಗಿನ್ನೇನು ನಮ್ಮ ಅಂತ ಕೇಳ್ತಾರೆ. ಈಗ ಚರ್ಚೆ ಆಗಿರೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿ. he will continue as chief minister. He is the chief minister, he will continue as chief minister. He is the chief minister, he will continue as chief minister. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ಮತ್ತಷ್ಟು ಗೊಂದಲವನ್ನ DK ಶಿವಕುಮಾರ್ ಅವರ ಬೆಂಬಲಿಗರು ಮಾಡ್ತಾ ಇರುವಂತದ್ದನ್ನ ನೋಡ್ತಾ ಇದ್ದೀವಿ. ಸ್ಪೆಷಲಿ ತಮ್ಮಯ್ಯ ಅವ್ರು ಮಾತನಾಡುವಂತ ಸಂದರ್ಭದಲ್ಲೇ ಇದೆ, ಮುಂದಿನ ಬಾರಿ ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಕೇಳ್ತಾ ಇಲ್ಲ. ಅವರು ಸದ್ಯದಲ್ಲೇ ಇವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಇದನ್ನು ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವ
ಒಂದು ಆಸೆ ಇರುವಂತದ್ದು. ಇದು ಯಾವ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಗೊಂದಲವನ್ನ ಸೃಷ್ಟಿ ಮಾಡಲಿಕ್ಕೆ ವೇದಿಕೆ ಆಗ್ತಾ ಇದೆ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈ ವಾರ ಒಂದು ನಡೆ ಏನಿದೆ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಗೊಂದಲಕ್ಕೆ ದೊಡ್ಡ ಮಟ್ಟದಲ್ಲಿ ಈಡಾಗಿರುವಂತದ್ದು. ಯಾಕಂದ್ರೆ ನೀವು ಗಮನಿಸಿರಬಹುದು, ಅಧಿಕಾರ ಹಂಚಿಕೆಯ ಸಂದರ್ಭದಲ್ಲೇ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಆದ್ರೆ ಹೈಕಮಾಂಡ್ ನಾಯಕರು ಎಲ್ಲ ಒಂದು ಕಡೆ ಅದಕ್ಕೆ ಫುಲ್ ಸ್ಟಾಪ್ ಹಾಕುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಈಗ ಸರ್ಕಾರ ಹೋಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ತರಾಗಿರತಕ್ಕಂಥ ತಮ್ಮಯ್ಯವರು ಕೂಡ ಬ್ಯಾಟಿಂಗ್ ಅನ್ನ ಮಾಡಿದರೆ ಡಿ ಕೆ ಶಿವಕುಮಾರ್ ಬರುವಂತ ದಿನಗಳಂದ್ರೆ ಈಗೇನೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಬಣದಿಂದ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ. ಎರಡೂವರೆ ವರ್ಷ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಮಾತುಕತೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ಸಿದ್ದರಾಮಯ್ಯ ಬಣದವರು ಮಾತ್ರ ಅದ್ರ ಬಗ್ಗೆ ಎಲ್ಲೂ ಕೂಡ ಚಕರನ ಎತ್ತಾ ಇಲ್ಲ, ಮತ್ತೆ ಸಿದ್ದರಾಮಯ್ಯ ಕೂಡ ಹೇಳ್ತಾ ಇಲ್ಲ. ಅದ್ರ ಜೊತೆಗೆ ಮುಖ್ಯವಾಗಿ ಇವತ್ತು ಎಚ್ ಸಿ ಮಹದೇವಪ್ಪ ಕೂಡ, ಅಂದ್ರೆ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಮಹದೇವಪ್ಪ ಅವರು ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಅವರೇ ಮುಂದುವರಿತಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಇವರ ಇಬ್ಬರ ಬಣದ ಒಂದು ಆಪ್ತ ಬಣದ ಒಂದು ರೀತಿ ಹೇಳಿಕೆಯಿಂದಾಗಿ ಒಂದು ರೀತಿ ಕಾಂಗ್ರೆಸ್ನಲ್ಲಿ ಮತ್ತೆ ಒಂದು ರೀತಿ ಅಧಿಕಾರ ಹಂಚಿಕೆಯ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ನೋಡ್ಬೇಕಾಗತ್ತೆ. ಇದೇ ಒಂದು ವಿಚಾರ ಬರುವಂತ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ನಡುವಿನ ಒಂದು ರೀತಿ ಮುಸುಕಿನ ಗುದ್ದಾಟಕ್ಕೂ ಇದು ವೇದಿಕೆ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಈಗಾಗಲೇ ಸಹೋದರ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಕೂಡ ಇಲ್ಲೊಂದು ಕಡೆ ಇದೇ ಒಂದು ವಿಚಾರವಾಗಿ, ಅಂದ್ರೆ ಸಿದ್ದರಾಮಯ್ಯ ಅವರು ಅಧಿಕಾರವನ್ನ ಬಿಟ್ಕೊಡಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಡಿ ಕೆ ಸುರೇಶ್ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಈ ಅಸಮಾಧಾನ, ಇವರ ಹೇಳಿಕೆ ಎಲ್ಲ ಗಮನಿಸೋದಾದ್ರೆ ಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ವಲಯದಲ್ಲಿ ಮತ್ತಷ್ಟು ಇದು ಒಂದೊಂದು ರೀತಿ ಗೊಂದಲಕ್ಕೆ ಎಡೆ ಮಾಡಿಕೊಡುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಈ ಒಂದು ಕಾಂಗ್ರೆಸ್ನ ನಡವಳಿಕೆಯನ್ನು ಕೂಡ ವಿಪಕ್ಷವಾಗಿರತಕ್ಕಂಥ ಬಿಜೆಪಿ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇದೇ ಒಂದು ವಿಚಾರವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಬರುವಂತ ದಿನಗಳಲ್ಲಿ ಲಾಭ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಪ್ಲಾನ್ ಅನ್ನು ಮಾಡ್ತಾ ಇರುವಂತದ್ದು. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.